ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಅಯ್ಯಪ್ಪ ಭಕ್ತಾದಿಗಳಿಗೂ ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ, ಇನ್ನೇನು ನಾಳೆ ಅಂದರೆ 15ನೇ ತಾರೀಕು ಸಂಜೆ ನಮ್ಮ ಶ್ರೀ ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನದ ಬಾಗಿಲುಗಳನ್ನು ಅಯ್ಯಪ್ಪರ ಮಂಡಲ ಕಾಲಕ್ಕಾಗಿ ತೆರೆಯುತ್ತಿದ್ದಾರೆ. ಸ್ವಾಮಿಗಳೆಲ್ಲರೂ ಮಂಡಲ ಕಾಲ ಎದುರು ನೋಡುತ್ತಾ ಉತ್ಸಾಹದಿಂದ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಾಮಿ ಶರಣಂ. ಹಾಗೆಯೇ ಗುರು ಹಿರಿಯರು ತಿಳಿಸಿಕೊಂಡಂತಹ ವಿಷಯಗಳನ್ನು ತಿಳಿದುಕೊಂಡು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ ಸ್ವಾಮಿ. ಸ್ವಾಮಿ ಶರಣಂ. ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರು ಈ ಮಂಡಲ ಕಾಲಕ್ಕೆ ಮಾಲೆ ಹಾಕುವುದಕ್ಕೆ ಸಿದ್ಧವಾಗ್ತಾ ಇರ್ತಾರೆ. ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಕೈಗೊಳ್ಳುವುದು ಶಬರಿಮಲೆ ಯಾತ್ರೆಯ ಒಂದು ದೊಡ್ಡ ಉತ್ಸಾಹದ ಅನುಭವ. ಆ ಅನುಭವದ ಮಾತು ಬರೀ ಮಾತುಗಳಿಂದ ಹೇಳಿದರೆ ಸಾಲದು ಸ್ವಾಮಿ. ಯಾರಿಗೆ ಒಂದು ಮಂಡಲ ವ್ರತ ಮಾಡಿ ಆ ಭಗವಂತನ ದರ್ಶನ ಮಾಡ್ತಿರೋ ಅವರಿಗೆ ಆ ಆನಂದವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಸ್ವಾಮಿ. ಸ್ವಾಮಿ ಶರಣಂ. ಅಂಥ ಒಂದು ಅನುಭವ ತಮಗೂ ಬೇಕಿದ್ದಲ್ಲಿ ಒಂದು ಮಂಡಲ ಕಾಲ ವ್ರತ ಇದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿ. ಈ ವ್ರತದ ಮುಂಚೆ ಅಂದರೆ ಈಗ ನಾಳೆ ನಾವು ದೇವಸ್ಥಾನ ಓಪನ್ ಆಗುತ್ತೆ. ಎಲ್ಲರೂ ವ್ರತದ ಕಾಲಕ್ಕೆ ಒಂದು 48 ದಿನ ಅಂತ ಹೇಳಿದ್ರೆ ಬರೀ 48 ದಿನಕ್ಕೆ ಮಾತ್ರ ಲೆಕ್ಕ ಹಾಕ್ಕೊತಾರೆ. ಅಂದರೆ ನಾಳೆ ಮಾಲೆ ಹಾಕ್ತೀವಿ ಅಂದರೆ ಇವತ್ತೇ ಎಲ್ಲ ಅಭ್ಯಾಸಗಳನ್ನು ಅಂದರೆ ಮೃಷ್ಟಾನ್ನ ಭೋಜನ ಎಷ್ಟಿದೆಯೋ ನಾಳೆ ಮಾಲೆ ಹಾಕ್ತೀವಪ್ಪ, ಇವತ್ತೇ ಚೆನ್ನಾಗಿ ತಿಂದ್ಬಿಡೋಣ, ಇವತ್ತೇ ಇದನ್ನು ಮಾಡಿಬಿಡೋಣ ಅಂತೇಳಿ ಮಾಡ್ತಾರೆ. ಅಂತಹ ತಪ್ಪುಗಳನ್ನು ಮಾಡಲೇಬಾರದು ಸ್ವಾಮಿ. ನೀವು ಯಾವಾಗ ಮಾಲೆ ಹಾಕಬೇಕಂತ ಒಂದು ದೃಢ ನಿರ್ಧಾರಕ್ಕೆ ಬರ್ತಿರೋ ಒಂದು 5 ದಿನ ಅಥವಾ 3 ದಿನ ಕನಿಷ್ಠ ಪಕ್ಷ ಅದಕ್ಕೆ ಮುಂಚೆನೇ ನೀವು ಮಾಲೆ ಧರಿಸುವುದಕ್ಕೆ ಮುಂಚೆ ತಾವು ತಮ್ಮನ್ನು ಆಯತ್ತಪಡಿಸ್ಕೊಳ್ಳಿ. ಅಂದರೆ ದೇಹ ಶುದ್ಧಿ ಮನಃಶುದ್ಧಿಗೆ ಒಂದೊಂದು ಮೆಟ್ಟಲಾಗಿ ಅಲ್ಲಿಗೆ ಹೋಗಿ. ಒಂದು ದಿನ ಚಪ್ಪಲಿ ಬಿಡೋದಾಗಲಿ, ಇನ್ನೊಂದು ದಿನ ನೀವು ಈ ಮಾಂಸಾಹಾರ ಸೇವಿಸೋರು ಆಗಿದ್ದರೆ ಮಾಂಸಾಹಾರಗಳನ್ನು ತ್ಯಜಿಸಿ ಆ 3 ದಿನಗಳಂತ ಮುಂಚೆನೇ ಅವೆಲ್ಲ ಮಾಡಿ. ಯಾಕಂದರೆ ನಾಳೆ ಮಾಲೆ ಹಾಕ್ತೀವಿ ಅಂತ ಇವತ್ತು ಈ ದುರಭ್ಯಾಸ ಇರೋಲ್ಲ ಕಂಠ ಪೂರ್ತಿ ಇವತ್ತು ರಾತ್ರಿ ಕುಡಿದು ಬಿಡೋದು, ನಾಳೆ ಬೆಳಗ್ಗೆ ಮಾಲೆ ಹಾಕೋದು. ಅಥವಾ ನಾನ್ ವೆಜ್ ತಿನ್ನೋ ಅಭ್ಯಾಸ ಇರೋರು ಇವತ್ತು ಫುಲ್ಲಾಗಿ ತಿಂದ್ಬಿಡೋಣಪ್ಪ, ನಾಳೆ ಬೆಳಗ್ಗೆ ಮಾಲೆ ಹಾಕಬೇಕು. ಇಂಥ ತಪ್ಪುಗಳನ್ನ ದಯವಿಟ್ಟು ಸ್ವಾಮಿಗಳು ಮಾಡೋಕ್ಕೆ ಹೋಗಬೇಡಿ. ಅದು ತರವಲ್ಲ. ಯಾಕಂದರೆ ನಾವು ತಿನ್ನೋ ವಸ್ತು ಇಮ್ಮಿಡಿಯೇಟಾಗಿ ಜೀರ್ಣ ಆಗಿ ನಾಳೆನೇ ಕರ್ಗೋಗ್ಬಿಡಲ್ಲ. ಒಂದು 3 ದಿನ 4 ದಿನ ಇರುತ್ತೆ ಮೈಯಲ್ಲಿ. ಸೊ ಅದಕ್ಕೆ ಆ ವ್ರತ ಕಾಲಕ್ಕೆ ಶುರುವಾಗೋದಕ್ಕೆ ಮುಂಚೆ ಇಂಥ ಒಂದು ಅನ್ನು ನೀವು ಅಳವಡಿಸ್ಕೊಂಡ್ರೆ ತುಂಬ ಉತ್ತಮ ಸ್ವಾಮಿ. ಯಾಕಂದರೆ ನಮ್ಮ ದೇಹ ಬಂದು ಅದಕ್ಕೆ ಎಲ್ಲ ಒಗ್ಕೊಂಡು ಹೋಗಬೇಕು. ಅಂಥದಕ್ಕೆ ನೀವು ಒಂದೊಂದು ದಿನ ಧ್ಯಾನ ಮಾಡಿ. ಇಂಥ ಒಂದು ಮಾರ್ಗ ಒಂದು 3 ದಿನ ಒಂದು 5 ದಿನಕ್ಕೆ ಮುಂಚೆನೇ ಇದನ್ನು ಪ್ರಾರಂಭಿಸಿ ನೀವು 48 ದಿನ ವ್ರತ ಶುರು ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯ ಅನುಭವಗಳು ದೊರೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಹಾಗೆ ಮಾಲೆ ಧರಿಸುವುದಕ್ಕೆ ಮೊದಲು ತಾವು ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಅಯ್ಯಪ್ಪನ ನೋಡಬೇಕು, ಮಾಲೆ ಧರಿಸಿ ಹೋಗಬೇಕು ಅಂತ ಬಂದಾಗ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳ ಹತ್ರ ಪರ್ಮಿಷನ್ ಕೇಳಬೇಕು ಸ್ವಾಮಿ. ಅವರು ಉತ್ತರ ಕೊಟ್ಟ ನಂತರ ತಾವು ಮಾಲೆ ಧರಿಸೋಕ್ಕೆ ಆಯತ್ತವಾಗಬೇಕು. ಒಂದು ವೇಳೆ ಅವರುಗಳು ಉತ್ತರ ನೀಡದಿದ್ದ ಪಕ್ಷದಲ್ಲಿ ತಾವು ಅವರ ಬಳಿ ತಮ್ಮ ಆಸೆಗಳನ್ನು ತೋರ್ಪಡಿಸಿಕೊಳ್ಳಿ. ಭಗವಂತನನ್ನು ನೋಡಲಿಕ್ಕೆ ನಾನು ಈ ಥರ ನನ್ನ ಒಂದು ಶುದ್ಧಿಗೋಸ್ಕರ ಈ ವ್ರತವನ್ನು ಅನುಸರಿಸಿ ಶಬರಿಮಲೆ ಯಾತ್ರೆ ಕೈಗೊಳ್ತಾ ಇದ್ದೀನಿ ಅಂತ ಹೇಳಿ ಮನವರಿಕೆ ಮಾಡಿ ಅವರ ಹತ್ರ ಒಂದು ಪರ್ಮಿಷನ್ ತೊಗೊಳ್ಳಿ ಸ್ವಾಮಿ. ಮದುವೆಯಾದವರಾಗಿದ್ದರೆ ತಮ್ಮ ಸಹಪತ್ನಿ ಧರ್ಮಪತ್ನಿಯ ಬಳಿಯೂ ತಾವು ಇದಕ್ಕೆ ಅನುಮತಿಯನ್ನು ಕೋರಲೇಬೇಕಾಗಿ ಬರುತ್ತೆ ಸ್ವಾಮಿ. ಯಾಕಂದರೆ ಮಾಲೆ ಹಾಕಿದ ಒಂದು ವ್ಯಕ್ತಿ ಅವನು ಮಾತ್ರ ವ್ರತ ಮಾಡೋದಿಲ್ಲ. ಆ ಮಾಲೆ ಹಾಕಿದ ವ್ಯಕ್ತಿ ಮನೆಯ ಫುಲ್ಲು ಯಾರ ಹತ್ರ ಎಲ್ಲರೂ ಸೇರಿನೇ ವ್ರತ ಮಾಡ್ತಾರೆ. ನೀವು ಮಾಲೆ ಹಾಕಿರ್ತೀರ, ಅವ್ರು ಮಾಲೆ ಹಾಕೋದಿಲ್ಲ ಅಷ್ಟೇ. ಅವರು ನಮಗಿಂತನೂ ಕಟ್ಟುನಿಟ್ಟಾಗಿ ವ್ರತವನ್ನು ಅನುಷ್ಠಾನ ಮಾಡ್ತಾರೆ. ಅದು ಒಟ್ಟು ಆ ಪುಣ್ಯದ ಫಲ ಎಲ್ಲರಿಗೂ ದಕ್ಕತ್ತೆ ಸ್ವಾಮಿ. ಸ್ವಾಮಿ ಶರಣಂ. ಹಾಗೆಯೇ ಇದಾದ ನಂತರ ಏನು ಮಾಡಬೇಕಪ್ಪ ಅಂದರೆ ಒಂದು ಒಳ್ಳೆಯ ಗುರುಸ್ವಾಮಿಗಳ ಬಳಿ ಹೋಗಿ ಗುರುವಿನಲ್ಲಿ ನೀವು ಇದನ್ನು ಪ್ರಾರ್ಥಿಸಿಕೊಂಡು ಈ ವಿಷಯನ ಸಂಬಂಧಪಟ್ಟಂತೆ ಮಾತನಾಡಿ ಅವರ ಬಳಿಯೂ ನೀವು ಮಾಲೆಯ ಧರಿಸುವುದಕ್ಕೆ ಒಂದು ಒಳ್ಳೆಯ ದಿನ ಅವರ ಹತ್ರ ಮಾತಾಡಿಬಿಟ್ಟು ಪರ್ಮಿಷನ್ ತೊಗೊಳ್ಳಿ ಸ್ವಾಮಿ. ಪರ್ಮಿಷನ್ ತೊಗೊಂಡಾದಮೇಲೆ ಮಾಲೆ ಹಾಕಬೇಕು. ಗುರುವಿಲ್ಲದ ಯಾತ್ರೆ ವ್ಯರ್ಥ ಸ್ವಾಮಿ. ನೀವು ಕೇಳಿರ್ಬೋದು, ಮಾತಾ ಪಿತಾ ಗುರು ಆಮೇಲೆ ದೈವ.
ಈ ಒಂದು ಶ್ಲೋಕ ಕೇಳಿರ್ತಾರೆ ಸ್ವಾಮಿಗಳು. ನಮಗೆ ತಂದೆ ತಾಯಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವೋ ಗುರು ಸ್ವಾಮಿ. ಗುರುವಿನೇ ನಮಗೆ ದೈವನನ್ನು ಎಲ್ಲಿ ಇರ್ತಾನೆ, ದೈವದ ಕಡೆ ನಾವು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಗುರುವಿನ ಮೂಲಕ ಮಾತ್ರ ಸ್ವಾಮಿ ಶರಣ. ನಮಗೆ ದೈವವನ್ನು ತೋರಿಸೋರು ಗುರು ಮಾತ್ರನೇ ಸ್ವಾಮಿ. ನಾವು ಮಾಡುವಂಥ ಕೆಲವು ತಪ್ಪುಗಳನ್ನು ತಿದ್ದಿ ನಮಗೆ ಸರಿದಾರಿಯಲ್ಲಿ ತೋರಿಸೋರು ಗುರುಗಳೇ ಸ್ವಾಮಿ. ಅದಕ್ಕೋಸ್ಕರ ಗುರುವಿನ ಮುಖಾಂತರ ಶಬರಿಮಲೆ ಯಾತ್ರೆ ಮಾಡುವುದು ತುಂಬ 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 ಉತ್ತಮ ಸ್ವಾಮಿ. ಗುರುವಿಲ್ಲದ ವಿದ್ಯೆ ಹಾಳು. ಹಾಗೆ ರೀತಿಯೇ ಸ್ವಾಮಿ. ಕೆಲವರು ಕೇಳ್ಬೋದು, ನಮಗೂ ದೇವ್ರಿಗೂ ಮಧ್ಯದಲ್ಲಿ ಏನಕ್ಕೆ ಮಧ್ಯಸ್ಥಿಕೆಯಾಗಿ ಒಬ್ಬ ಗುರು ಬೇಕು ಅಂತ ಹೇಳಿ ಅಂತ ಕೇಳ್ತಾರೆ. ಈಗ ಗುರುವಿಗಿರುವ ಅನುಭವದಲ್ಲಿ ದೈವವನ್ನು ಅವರು ಕಾಣಬಲ್ಲರು. ಅದೇ ರೀತಿಯಲ್ಲಿ ನಮ್ಮನ್ನು ಅದೇ ಮಾರ್ಗದರ್ಶನದಲ್ಲಿ ಕರೆದುಕೊಂಡು ಹೋಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗಿ ಈ ದೈವದ ಹತ್ರ ನಮಗೆ ಅವರು ಹೋಗೋದಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಸ್ವಾಮಿ. ಅದಕ್ಕೋಸ್ಕರ ಶಬರಿಮಲೆಯಲ್ಲಿ ಅಂತೂ ಗುರುವಿಗೆ ತುಂಬ 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 ಮಹತ್ವದ ಒಂದು ಸ್ಥಾನ ಇದೆ. ಯಾಕಂದರೆ ಭಗವಂತನೇ ಅವತಾರ ಮಾಡಿದಾಗ ಗುರುವಿನ ಹತ್ರನೇ ಏನೇ ಇದ್ದರೂ ಅವರು ಅವತಾರ ಪುರುಷ ಭಗವಂತ ಎಲ್ಲನೂ ಇದ್ರೂ ಅವರು ಗುರುವಿಗೆ ಹೋಗಿ ಗುರುದಕ್ಷಿಣೆ ನೀಡಿ ಗುರುವಿನ ಮೂಲಕನೇ ಎಲ್ಲವನ್ನು ಕಲಿತು ಬರುತ್ತಾರೆ ಸ್ವಾಮಿ. ಸೊ ಅದಕ್ಕೋಸ್ಕರ ಗುರು ತುಂಬ 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 ಶಬರಿಮಲೆಯ ಒಂದು ಯಾತ್ರಾ ಇದರಲ್ಲಿ ಗುರುವಿಗೆ ಅಷ್ಟೊಂದು ಮಹತ್ವ ಇದೆ. ಸೊ ದಯಮಾಡಿ ಒಂದು ಒಳ್ಳೆ ಗುರು ನಿಮಗೆ ಸಿಕ್ತು ಅಂದರೆ ಅದು ಭಗವಂತನೇ ಕಳಿಸಿದ್ದಾನೆ ಅಂತ ತಿಳ್ಕೊಂಡು ಆ ಗುರುವಿನ ಮೂಲಕ ಶಬರಿಮಲೆ ಯಾತ್ರೆಯನ್ನು ಮಾಡತಕ್ಕದ್ದು. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಹೀಗೆ ಗುರುವಿನ ಮುಖಾಂತರ ತಾವು ಮಾಲೆ ಒಂದು ಸರಿ ಧರಿಸಾದ ಮೇಲೆ ಗುರುವಿನ ಉಪದೇಶಗಳನ್ನು ಪಡೆದುಕೊಳ್ಳಿ. ಅವರ ಬಳಿ ತಮ್ಮ ಸಂದೇಹಗಳನ್ನು ಕೇಳಿ ಅವರು ಹೇಳುವ ರೀತಿ ನಡೆದುಕೊಂಡು ಹೋದರೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಶಬರಿಮಲೆ ಯಾತ್ರೆಯನ್ನು ತಾವು ಮಾಡಿ ತಮಗೆ ಬೇಕಾದಂತಹ ಒಂದು ಏನು ಶಬರಿಮಲೆಗೆ ಹೋಗಿ ನೀವು ಆನಂದವನ್ನು ಹೇಗೆ ಪಡೆಯಬಹುದು ಅನ್ನೋದಕ್ಕೆ ಆ ಗುರು ನಿಮಗೆ ಒಂದು ದಾರಿ ತೋರಿಸಬಲ್ಲರು ಸ್ವಾಮಿ. ಇಲ್ಲೆಲ್ಲ ಶಬರಿಮಲೆಗೆ ಹೋದರೆ ದುಡ್ಡು ಬರುತ್ತೆ, ಹಣಕಾಸು ಬರುತ್ತೆ, ಇನ್ನೇನೋ ಸಂಪಾದನೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಹೋಗದೆ ಶಬರಿಮಲೆಯ ತತ್ವವನ್ನು ಅರಿತು ಶಬರಿಮಲೆ ಯಾತ್ರೆ ಮಾಡಿದರೆ ತಮಗೆ ಮನಸ್ಸಿಗೆ ಆಗುವಂಥ ಆನಂದವೇ ಅದು ಹೇಳಲಿಕ್ಕೆ ಮಾತೇ ಬರೋದು ಸ್ವಾಮಿ. ಸ್ವಾಮಿ ಶರಣಂ. ಇಷ್ಟು ಸದ್ಯಕ್ಕೆ ಇಷ್ಟೊಂದು ಒಂದು ಸಣ್ಣ ಮಾಹಿತಿಯನ್ನು ತಮ್ಮ ಬಳಿ ಹಂಚಿಕೊಳ್ಳೋಕ್ಕೆ ಆಸೆ ಇತ್ತು ಸ್ವಾಮಿ. ಅದಕ್ಕೋಸ್ಕರ ಈ ವಿಡಿಯೋ. ಸ್ವಾಮಿ ಶರಣಂ. ಇದನ್ನು ತಾವು ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಕ್ಷಣಕ್ಕೆ ನಮಗೆ ವಿಡಿಯೋಗಳು ಬರಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಸ್ವಾಮಿ. ಇದನ್ನು ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ. ತಮ್ಮ ಅನಿಸಿಕೆಗಳನ್ನು ಏನಾದಿದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿದ್ರೆ ಅಂಥ ವಿಷಯಗಳನ್ನು ನಾವು ತಿಳಿದುಕೊಂಡು ಇನ್ನೊಬ್ಬರಿಗೆ ತಿಳಿಸುವ ಪ್ರಯತ್ನ ಮಾಡ್ತೀವಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಸಾಮಾನ್ಯ ಭಕ್ತ ಗಣೇಶ್ ಕಾಳಿದಾಸ್, ಬೆಂಗಳೂರು. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.